ಮೇಘಾ ವೀಕ್ಷಕರಿಗೆ ಸ್ವಾಗತ, ನಮಸ್ಕಾರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಾನು ನಿಮ್ಮ ಹತ್ರ ತಂದಿದ್ದೇನೆ. ಏನು ವಿಶೇಷ ಅಂತಂದ್ರೆ ಇಡೀ ದೇಶಾದ್ಯಂತ ಇತ್ತೀಚೆಗೆ ಜನವರಿ 18ರಂದು 2026ರಂದು ದೇಶಾದ್ಯಂತ ಒಂದು ಸೈನಿಕ ಶಾಲೆಗೆ ಪ್ರವೇಶ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತಹ ಪರೀಕ್ಷೆಯಲ್ಲಿ ಇಡೀ ನಮ್ಮ ದೇಶಕ್ಕೆ ಪ್ರಥಮ ಸ್ಥಾನವನ್ನ ಬಂದಿರತಕ್ಕಂತಹ ವಿದ್ಯಾರ್ಥಿ ವಿಶ್ವ ಅವರು ನಮ್ಮೊಂದಿಗಿದ್ದಾರೆ. ವಿಶ್ವ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತೆ ನಮಸ್ಕಾರ. ನಮಸ್ಕಾರ. ವಿಜಯಪುರ ಜಿಲ್ಲೆಯ ಚೋಕಾವಿ ಅಂತಕ್ಕಂತಹ ಗ್ರಾಮದಲ್ಲಿರ್ತಕ್ಕಂತಹ ವಿಶ್ವ ಅವರು, ದಯವಿಟ್ಟು ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತು ಪರಿಚಯವನ್ನ ಮಾಡಿಕೊಡಿ ವಿಶ್ವ ಅವರೇ. ನನ್ನ ಹೆಸರು ವಿಶ್ವ, ನಮ್ಮ ತಂದೆ ಹೆಸರು ಗುರುಲಿಂಗಯ್ಯ, ನಮ್ಮ ಅಡ್ಡ ಹೆಸರು ಹಿರೇಮಠ. ನಾವು ಚೋಕಾವಿ ಗ್ರಾಮದವರು. ನಮ್ಮ ಪಪ್ಪ ಗಾರೆ ಕೆಲಸ ಮಾಡ್ತಾರ. ನಮ್ಮ ಇನ್ನೊಬ್ಬ ತಂಗಿ ಅದಾಳ, ಆಕಿ 1ನೇ ಕ್ಲಾಸ್ನಲ್ಲಿ ಓದ್ತಿದ್ದಾಳೆ. ನಮ್ಮ ಮಮ್ಮಿ ಕೂಲಿ ಮಾಡ್ತಾರೆ. ನಾನು ನಮ್ಮೂರಲ್ಲಿ ಮೂರನೇ ಕ್ಲಾಸ್ನಿಂದ ಕನ್ನಡ ಶಾಲೆಯಲ್ಲಿ ಓದ್ತಿದ್ದೇನೆ. 4ನೇ ಕ್ಲಾಸಿಗೆ ನಮ್ಮ ಸಂಬಂಧಿಕರು ಒಂದು ಕೋಚಿಂಗ್ ಸೆಂಟರ್ ತೆಗೆದಿದ್ರು, ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಅಂತ. ಅಲ್ಲಿ ಓದ್ತಿದ್ದೆ. 5ನೇತೆಗೆ ವಿದ್ಯಾಜ್ಯೋತಿ ಕೋಚಿಂಗ್ ಸೆಂಟರ್ ಗಬ್ಬೂರಿಗೆ ಬಂದೆ. ಅಲ್ಲಿ ಚೆನ್ನಾಗಿ ಶಿಕ್ಷಕರಿದ್ದರು, ತುಂಬ ಕೇರ್ ಮಾಡ್ತಿದ್ರು. ಮತ್ತು ನಮ್ಗೆ ಏನೇ ತೊಂದರೆ ಬಂದರೂ ಹಾಸ್ಪಿಟಲ್ ತೋರಿಸ್ತಿದ್ರು, ಕೇರ್ ಮಾಡ್ತಿದ್ರು ತುಂಬ. ಅಲ್ಲ, ಅದಕ್ಕಿಂತ ಮುಂಚೆ ನೀವು ಈಗಾಗಲೇ ಹೇಳಿದಂಗೆ ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನೀವು ಈ ಚೋಕಾವಿ ಅಂತಕ್ಕಂತಹ ಗ್ರಾಮದಲ್ಲಿ ನೀವು ಓದಿದ್ರಿ ಅಂತಕ್ಕಂಥದ್ದು. ತದನಂತರ ನೀವು ಗಬ್ಬೂರಿನಲ್ಲಿರ್ತಕ್ಕಂತಹ ವಿದ್ಯಾಜ್ಯೋತಿಗೆ ಬಂದಿದ್ರಿ. ಅಲ್ಲಿ ನಿಮ್ಮ ಶಾಲೆಯಲ್ಲಿ ಏನೆಲ್ಲ ನೀವು ವಿಷಯಗಳನ್ನು ಕಲಿತಾ ಇದ್ರಿ? ನಮ್ಮ ಚೋಕಾವಿ ಗ್ರಾಮದಲ್ಲಿ ಅಲ್ಲಿ ಸಿಲೆಬಸ್ ಪಠ್ಯಪುಸ್ತಕದ್ದು ಕಲಿಸ್ತಿದ್ರಿ, ಮತ್ತು ಸಿಲೆಬಸ್ ಬಿಟ್ಟು ಬೇರೆ ಏನು ಹೇಳ್ತಿದ್ರಿ. ಇಲ್ಲಿ ಬಂದಮೇಲೆ ಇಲ್ಲಿ ಸಿಲೆಬಸ್ ಬಿಟ್ಟು 7-8ನೇ ತರಗತಿಯಲ್ಲಿರೋ ಗಣಿತ ಮತ್ತು GK, ಸಮಾನಾರ್ಥಕ ಪದಗಳು ಇನ್ನಿತರ ಸಬ್ಜೆಕ್ಟ್ಗಳನ್ನ ಹೇಳ್ತಾ ಇದ್ರು. ನಿಮಗೆ ಹೇಗೆ ಅನಿಸ್ತು ಈ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು, ನಾನು ಕೋಚಿಂಗ್ ಸೆಂಟರಲ್ಲಿ ಸೇರ್ಕೋಬೇಕು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು ಇದನ್ನೆಲ್ಲ? ನಮ್ಮ ಅಣ್ಣ 2022-23ರಲ್ಲಿ ಇಲ್ಲಿ ಓದ್ತಿದ್ದ. ನಮ್ಮ ದೊಡ್ಡಮ್ಮರು ಹುಡುಕ್ತಾ ಇಲ್ಲಿ ಬಂದರು. ಅವಾಗ ಅವ್ರಿಗೆ ಗೊತ್ತಾಯ್ತು, ಅವರು ನಮ್ಗೆ ಹೇಳಿದ್ರು ಚಲೋ ಐತೆ ಅಂತ. ಅದಕ್ಕೆ ನಮ್ಗೆ ಇಲ್ಲಿ ಬಿಡೋಕೆ ಸಹಾಯ. ಆವಾಗ ನೀವು ಈ ರಾಯಚೂರು ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿರ್ತಕ್ಕಂತಹ ವಿದ್ಯಾಜ್ಯೋತಿ ಶಾಲೆಗೆ ನೀವು ಸೇರಿಸ್ಕೊಂಡ್ರಿ. ಹಾಗಾದ್ರೆ ಇಲ್ಲಿ ಸೇರಿಸ್ಕೊಂಡ ನಂತರ ಹೇಗೆ ನಡೀತು ನಿಮ್ಮ ತಯಾರಿ ಎಲ್ಲ? ನಮ್ಮ ತಯಾರಿ ನಾವು ಸರ್ ಹೇಳೋದನ್ನ ಗಮನ ಇಟ್ಟು ಕೇಳ್ತಿದ್ವಿ, ಮತ್ತೆ ಅರ್ಥ ಆಗ್ಲಿಕ್ಕಂದ್ರೆ ಕೇಳ್ತಿದ್ವಿ. ಅವ್ರು ನಾವು ಕೇಳಿದ್ರೆ ಸರಿ ಹೇಳ್ತಾರ. ಮತ್ತೆ ರಾತ್ರಿ ವರ್ಕ್ ಮಾಡ್ತಿದ್ವಿ. ಗಣಿತ ಪ್ರಾಕ್ಟೀಸ್ ಆಗಲಿ, GK ಓದ್ಕೊಳ್ಳೋದಾಗ್ಲಿ, ಅದೆಲ್ಲ ಇಂತ ಮಾಡ್ತಿದ್ವಿ. ಹೇಗೆ ಈಗ ನೀವು ಈ ಹಿಂದೆ ಕಲಿತಿರ್ತಕ್ಕಂತಹ ಶಾಲೆಗೂ ಮತ್ತು ನಿಮ್ಮ ಈಗ ಕಲಿತಿರ್ತಕ್ಕಂತಹ ಶಾಲೆಗೂ ಯಾವ ರೀತಿ ವ್ಯತ್ಯಾಸವನ್ನ ಹೇಗೆ ಕಂಡುಕೊಂಡ್ರಿ ಅಂತ? ಏನ್ ವ್ಯತ್ಯಾಸ ಇದೆ ಆ ಶಾಲೆಗೂ ಈ ಶಾಲೆಗೂ? ಅಲ್ಲಿ ಪಠ್ಯ ಪುಸ್ತಕ ಇದ್ದು ಅಷ್ಟೇ ಹೇಳ್ತಿದ್ರಿ. ಇಲ್ಲಿ ಬಂದ್ಮೇಲೆ ಬೇರೆ ಬೇರೆ ಕ್ಲಾಸ್ ನಾನು 7th 8th ಇಂಥವೆಲ್ಲ ಹೇಳ್ತಾರಲ್ರಿ, ಅದಕ್ಕೆ ಅದೊಂದು ಡಿಫ್ರೆನ್ಸ್ ರೀ. ಅಲ್ಲಿ ಊಟ ಅಲ್ಲಿ ಬರೀ ಅನ್ನ ಸಾಂಬಾರು ಮಧ್ಯಾಹ್ನ ಕೊಡ್ತೀರಿ. ಇಲ್ಲಿ ಎಲ್ಲ ಸಮತೋಲಿತ ಆಹಾರ ಕೊಡ್ತಾರೆ. ಸೊ ಅಂದ್ರೆ ಓದೋದ್ರ ಜೊತೆಗೆ ನೀವು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಕೂಡ ಸೇವಿಸ್ತೀರಿ ಅಂತಕ್ಕಂಥದ್ದು ಗೊತ್ತಾಯ್ತು. ಹಾಗಾದ್ರೆ ಈ ಪರೀಕ್ಷೆಗೆ ತಯಾರಿಯನ್ನ ಹೇಗೆ ಮಾಡ್ಕೊಂಡ್ರಿ ಅಂತ? ಈಗ ನೀವು ಸೈನಿಕರಿಗೆ ಅಂತಾನೆ ಮಾಡ್ಕೊಂಡಿದ್ರ ಅಥವಾ ನವೋದಯ, ಕಿತ್ತೂರು ಈ ತರ ಬೇರೆ ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆನ ಇಡೀ ಜಗತ್ತಿನಾದ್ಯಂತ ನಡೀತದೆ. ನೀವು ಸೈನಿಕ ಶಾಲೆಗೆ ಹೇಗೆ ತಯಾರಿ ಮಾಡ್ಕೊಂಡ್ರಿ ಅಂತ ಅದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಸೈನಿಕ ಶಾಲೆ ಅಂದ್ರ ಕನ್ನಡ ಭಾಳ ಫೋಕಸ್ ಮಾಡ್ತಿದ್ವಿ. ಕನ್ನಡ ಅಂದ್ರ ಸಮಾನಾರ್ಥಕ, ಕ್ರಿಯಾಪದ, ನಾಮಪದ ಇಂಥವೆಲ್ಲ ಭಾಳ ಓದ್ತಿದ್ವಿ. ಅಂಥವು ಬರ್ತಾವಂತ ನಮ್ಮ ಶಿವರಾಜ್ ಜೋಶಿ ಸರ್ ಅವ್ರು ಹೇಳ್ತಿದ್ರು. ಅವ್ರು ಹಂಗೆ GK ಎಲ್ಲ ಅಂತಾರಾಷ್ಟ್ರೀಯ ಇಂಥವೆಲ್ಲ ವಿಮಾನ ನಿಲ್ದಾಣ, ಕಣಿವೆಗಳು, ಬೆಟ್ಟಗಳು ಇಂಥವೆಲ್ಲ ಹೇಳ್ತಿದ್ರು. ಮತ್ತೆ ಮ್ಯಾಥ್ಸ್ ಚೆನ್ನಾಗಿ ಸರ್ 7th 8th 9th 5th 6th ಇಂಥವೆಲ್ಲ ಕ್ಲಾಸ್ನಾಗ ಮ್ಯಾಥ್ಸ್ ಹೇಳ್ತಿದ್ರು. ಅದ್ರ ಮೂಲಕ ನಾವು ಓದ್ತಿದ್ವಿ. ಅಂದ್ರೆ ಕನ್ನಡ ಓದ್ತಾ ಇದ್ರಿ, ನೀವು ಗಣಿತವನ್ನ ಓದ್ತಾ ಇದ್ರಿ, ಅದ್ರ ಜೊತೆಗೆ 2 ಸಬ್ಜೆಕ್ಟ್ ಅಥವಾ ಮತ್ತು ಇನ್ನೂ ಯಾವ್ದಾದ್ರು ಬೇರೆ ಬೇರೆ ಎಲ್ಲ ಇದ್ವಾ? GK ಅದೆಲ್ಲ ಓದ್ತಿದ್ದೆ. ಸಾಮಾನ್ಯ ಜ್ಞಾನ ಕೂಡ ಇತ್ತು. ಇತ್ತು. ಇದಕ್ಕೆಲ್ಲ ತಯಾರಿ ಹೇಗೆ ಮಾಡ್ಕೊಂಡಿದ್ರಿ? ಸರಿ, ಈಗ ನೀವು ಹೇಳಿದ್ರಿ ಒಂದು ಸಾಮಾನ್ಯ ಜ್ಞಾನ ಇತ್ತು, ಕನ್ನಡ ಇತ್ತು, ಗಣಿತ ಇತ್ತು ಅಂತ ಹೇಳ್ತಿದ್ರಿ. ಅಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ನಿಮಗೆ ಕೋಚಿಂಗ್ ಆದ್ಮೇಲೆ ನೀವು ನಿಮ್ಮ ರೂಮಿಗೆ ಬಂದಾದ್ಮೇಲೆ ಅಲ್ಲಿ ಹೇಗೆ ತಯಾರಿ ನಡೀತಾ ಇತ್ತು ನಿಮ್ದು?
ನಾವು ಒಂದು 5-6 ಜನ ಇದ್ದೀವ್ರಿ ಸರ್. ಅವರು ನಾವು ಕುಂತು ಓದ್ತಿದ್ದೀವಿ. ಮತ್ತೆ ಕ್ಲಾಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋದು ಕಲಿಕೋತಿದ್ದೀವಿ. ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಂದ್ರೆ ರಾತ್ರಿ ಕುಂತು ಓದ್ತಿದ್ದೀವಿ. ಅಂದ್ರೆ ನೀವು ಸ್ವತಃ ಅಧ್ಯಯನದ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ನೀವು ಚರ್ಚೆ ಮಾಡ್ತಾ ಇದ್ರಿ. ಹಾಗಾದ್ರೆ ಎಷ್ಟು ಅಂಕಗಳನ್ನ ಸ್ಕೋರ್ ಮಾಡಬೇಕು ಅಂತ ಹೇಳಿ ನೀವು ಒಂದು ಗುರಿಯನ್ನು ಇಟ್ಕೊಂಡಿದ್ರಿ? 2 ವರ್ಷದಿಂದ ಸಿಂಧು ಅಕ್ಕ ಇದ್ಲಲ್ರಿ, 288 ಮಾಡಿದ್ದು. ಆ ಅಕ್ಕನ ರೆಕಾರ್ಡ್ ಮುರಿಬೇಕಂತ ನಮ್ದಿತ್ತು. ಅಂದ್ರೆ ನೀವು ಮೊದಲೇ ನಿರ್ಧಾರ ಮಾಡಿದ್ರಿ, ಅಂದ್ರೆ 288 ಅಂಕ ಪಡೆದಿರ್ತಕ್ಕಂಥ ನಿಮ್ಮ ಸೀನಿಯರ್ ಆಗಿರತಕ್ಕಂಥ ಸಿಂಧು ಅವರು ರೆಕಾರ್ಡ್ ನ ಮುರಿಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ರಿ. ಇದು ಸಾಧ್ಯ ಆಯ್ತಾ? ಸಾಧ್ಯ ಆಯ್ತ್ರಿ. ಸಾಧ್ಯ ಆದಾಗ ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತ್ರಿ. ನಾ ಹೇಳಿದ್ದೆ ರೀ ಅವತ್ತ, ನಮ್ ಸೈನಿಕ ಏನ 2 ದಿನ ಇತ್ರಿ, ಹಿಂದಿನ ದಿವಸ ಬಂದಿದ್ರಿ. ಆ ಅಕ್ಕ ನಾನು ಹೇಳಿದ್ದೆ ರೀ, ಅಕ್ಕ ನಿನ್ ರೆಕಾರ್ಡ್ ಮುರಿತೀನಿ ಅಂತ ಹೇಳಿದ್ರಿ. ನಾವ್ 3 ತೋರ್ಸಿವ್ರಿ. ಅಂದ್ರೆ ಸಿಂಧು ಅವರಿಗೆ ನೀವು ಚಾಲೆಂಜ್ ಮಾಡಿದ್ರಿ ನಿಮ್ ರೆಕಾರ್ಡ್ ಮುರಿತೀರಿ ಅಂತ ಹೇಳಿ? ಮಾಡಿದ್ರಿ. ರಿಸಲ್ಟ್ ಬಂದಾಗ ಹೇಗೆ ಅನಿಸ್ತು ವಿಶ್ವ ಅವರೇ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ನಿಮ್ಮ ಪಾಲಕರು, ನಿಮ್ಮ ಶಿಕ್ಷಕರು ಏನ್ ಹೇಳಿದ್ರು ನಿಮ್ಗೆ? ಈಜಿದ್ದು ಒಂದೆರಡು ತಪ್ಪು ಮಾಡಿದ್ದಿಲ್ಲ, ಅವನು ತಿದ್ಕೊಂಡ್ರೆ ಎಷ್ಟಾಗ್ತಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಅಂದ್ರೂ ಖುಷಿ ಆಯ್ತು ಬಿಡ, ರೆಕಾರ್ಡ್ ಮುರಿದಿಲ್ಲ ಅಂತಂದ್ರೆ. ಅಂದ್ರೆ ಎಷ್ಟು ಅಂಕ ತಗೊಂಡ್ಕೊಂಡಿದ್ರಿ ನೀವು? 290. 290 ತಗೊಂಡು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಪ್ರಥಮ ಸ್ಥಾನ ಬಂದಿದ್ರಿ. ಮತ್ತೆ ಈಗ ನಿಮ್ಮ ಜೂನಿಯರ್ಸ್ಗೆ ಇದೇ ಪರೀಕ್ಷೆನ ಅವರು ಪ್ರಿಪರೇಷನ್ ಮಾಡ್ತಾ ಇರ್ತಾರೆ ಅಲ್ವಾ? ನಿಮ್ಮ ಜೂನಿಯರ್ಸ್ಗೆ ನೀವು ಏನ್ ಹೇಳ್ಬೇಕಂತ ಬಯಸ್ತೀರಿ? ಹೇಗೆ ಪ್ರಿಪರೇಷನ್ ಮಾಡ್ಬೇಕು ಅಂತ ಹೇಳ್ತೀರಿ ಅವ್ರಿಗೆ? ಸರ್ಗಳು ಹೇಳೋದನ್ನ ಗಮನ ಇಟ್ಟು ಕೇಳ್ಬೇಕು. ಅರ್ಥ ಆಗ್ಲಿಕ್ಕಂದ್ರೆ ಕೇಳ್ಬೇಕು ಅವ್ರಿಗೆ. ಅವ್ರು ಹೇಳ್ಕೊಡ್ತಾರೆ. ನಾವ್ ಕೇಳ್ದಂಗೆಲ್ಲ ಹೇಳ್ಕೊಡ್ತಾರೆ. ಗೊತ್ತಿರ್ಲಾರ್ದು ರಾತ್ರಿ ನಿಮ್ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡ್ಬೇಕು. ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಯಾರೇ ಫ್ರೆಂಡ್ಸ್ಗಳು ಹೇಳ್ಕೊಡಕ್ ಒಲ್ಲೆನಲ್ಲ, ಅವ್ರು ಹೇಳ್ಕೊಡ್ಲಿಕ್ಕಂದ್ರೆ ಸರ್ ತಕ್ಕ ಬರ್ಬೇಕು, ಅವ್ರು ಹೇಳ್ಕೊಡ್ತಾರೆ. ಅಂದ್ರೆ ಒಂದು ಸ್ವ ಅಧ್ಯಯನ ಬೇಕು, 2ನೇದ್ದು ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಬೇಕು, 3ನೇದ್ದು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಬೇಕು. ಸೊ ಹೀಗಿದ್ದಾಗ ಮಾತ್ರ ಈ ಸಾಧನೆ ಅಂತ ಹೇಳ್ತೀರಿ. ಕೊನೆಯದಾಗಿ ನಿಮ್ಮ ಈ ಗಬ್ಬೂರಿನ ವಿದ್ಯಾಜ್ಯೋತಿ ಶಾಲೆಯಲ್ಲಿ ನೀವು ಕಲ್ತಿರ್ತಕ್ಕಂಥದ್ರಿಂದ ಏನ್ ಹೇಳಿಕ್ ಬಯಸ್ತೀರಿ ನಿಮ್ಮ ಶಾಲೆಗೆ? ನಮ್ಮ ಶಾಲೆಯಲ್ಲಿ ಯಾವಾಗಾದ್ರೂ ಒಮ್ಮೆ ದೊಡ್ಡ ದೊಡ್ಡ ಸಾಧಕರಿಗೆ ಕರೆಸ್ತಿದ್ರು. ಮತ್ತೆ ನಾಟಕ, ಮಲ್ಲಗಂಬ ಆಗ್ಲಿ, ಎಂತ ಜಂಪ್ ರೋಪ್ ಇವೆಲ್ಲ ಮಾಡಿಸ್ತಿದ್ರು. ಅದರಿಂದ ನಾವು ಹಂಗೆ ಓದೋದನ್ನ ಕಲಿತಿದ್ವಿ, ಹಂಗೆ ಆಟ ಆಡಿಸ್ತಿದ್ರು. ಅದ್ರ ನಾವು ಕಲ್ತಿದ್ವಿ. ಅದ್ರ ಮುಖಾಂತರ ನೀವು ಕಲ್ತಿದ್ರಿ. ತುಂಬಾ ಖುಷಿ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ನಿಮ್ಮ ಗುರಿ ಸಾಧನೆಗೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ? ಆರ್ಮಿ ಆಫೀಸರ್, ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ. ಸೊ ನಮ್ಮ ರಾಯಚೂರಲ್ಲೇ ಒಬ್ಬ ಇಂಡಿಯನ್ ಆಫೀಸರ್ ಇದಾರಲ್ಲ, ಗೊತ್ತಾ ನಿಮ್ಗೆ? ಭರತ್ ಭೂಷಣ್ ಅಂತೇಳಿ. ಯಾವತ್ತಾದ್ರೂ ಭೇಟಿಯಾಗಿದ್ರೆ ಅವ್ರನ್ನ? ಸಾಧ್ಯ ಆದ್ರೆ ಮುಂದಿನ ಜೀವನದಲ್ಲಿ ನೀವು ಒಬ್ಬ ಸೈನಿಕ ಅಧಿಕಾರಿ ಆಗ್ಬೇಕಂತ ಅನ್ಕೊಂಡಿದ್ರಿ. ಸೈನಿಕ ಅಧಿಕಾರಿಯಾಗಿ ನೀವು ಕೂಡ ಉತ್ತಮ ಸಾಧನೆ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಷ್ಟು ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದ ವಿಶ್ವರೇ. ನಮಸ್ಕಾರ. ನಮಸ್ಕಾರ.